ಆ ಗ್ರೌಂಡ್ ಅಲ್ಲಿ ಎಲ್ಲಾರು ಹಾಕೊಡ್ರಿ. ನಗರಸಭೆ ಆಫೀಸ್ ಮುಂದೆನೆ ಈ ತರ ಇಟ್ಟಿದ್ದೀರಾ? ಆ ನಾಳೆ ಇದೇ ತರ ಅಂಗಡಿ ಇಟ್ರೆ ಎಲ್ಲ ಮೆಟೀರಿಯಲ್ ಸೀಸ್ ಮಾಡ್ತೀವಿ, ಗಾಡಿ ಸಮೇತ ಸೀಸ್ ಮಾಡ್ತೀವಿ. ನಗರಸಭೆ ಆಫೀಸ್ ಮುಂದೆನೆ ಈ ತರ ಅಂಗಡಿ ಇಟ್ಕೊಂಡಿದೀರೇನ್ರಿ? ಮಾರ್ಕೆಟ್ ಏನ್ರಿ ಇದು? ರಾಕ್ ಪಡ್ಕೊಳ ತಾವು ಅಂಗಡಿ ಇಟ್ಟು ಅದನ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ನೀವ್ ಯಾರು ಇಲ್ಲಿ ಅಂಗಡಿ ಇಡಂಗಿಲ್ಲ. ನಿಮ್ ವ್ಯಾಪಾರನ ಇವತ್ತೇ ಲಾಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಈ ಪಾದ ಸಂಚಾರಲ್ಲಿ ತೊಂದರೆ ಉಂಟು ಮಾಡುತ್ತಾರೆ. ಯಾವುದೇ ವ್ಯಾಪಾರ ಮಾಡಂಗಿಲ್ಲ. ನಗರಸಭೆ ವತಿಯಿಂದ ನಿಮ್ಗೆ ವಿನಂತಿಸಿಕೊಳ್ಳುತ್ತೇವೆ. ಮತ್ತೆ ನೀವು ಇದೇ ತರ ಮಾಡಿ ವ್ಯಾಪಾರ ಮಾಡ್ತಾ ಇದ್ರೆ ದಂಡ ಹಾಕ್ತೀವಿ, ನಿಮ್ ಮೆಟೀರಿಯಲ್ ಸೀಸ್ ಮಾಡ್ತೀವಿ. ಕಳ್ಕೊಂಡ ಇಲ್ಲೇನ ಪರ್ಮನೆಂಟ್ ತೆಗಿಬೇಕು. ನಾಳೆಯಿಂದ ಇಡಬಾರ್ದು ಇಲ್ಲಿ. ನಾಳೆಯಿಂದ ಈ ರೋಡ್ ಅಲ್ಲಿ ಯಾವುದೇ ಅಂಗಡಿ ಇಡಂಗಿಲ್ಲ. ಮತ್ತೆ ಅದಕ್ಕೆ ಆ ಪೋಲ್ಗೆ ಕಟ್ಟಿ ಯಾವುದೇ ಮೆಟೀರಿಯಲ್ ಡ್ಯಾಮೇಜ್ ಮಾಡಿದ್ರೆ ನೀವೇ ರಿಕವರಿ ಮಾಡ್ಕೊಡ್ಬೇಕು. ಏನಿದು ಮಾರ್ಕೆಟ್? ಇದು ಮಾರ್ಕೆಟ್ ಅಲ್ಲಿ ಜಾಗ ಇಲ್ವಾ ನಿಮ್ಗೆ? ಆ ಗ್ರೌಂಡ್ ಅಲ್ಲಿ ಎಲ್ಲಾರು ಹಾಕೊಡ್ರಿ. ನಗರಸಭೆ ಆಫೀಸ್ ಮುಂದೆನೆ ಈ ತರ ಇಟ್ಟಿದ್ದೀರಾ? ಆ ನಾಳೆ ಇದೇ ತರ ಅಂಗಡಿ ಇಟ್ರೆ ಎಲ್ಲ ಮೆಟೀರಿಯಲ್ ಸೀಸ್ ಮಾಡ್ತೀವಿ, ಗಾಡಿ ಸಮೇತ ಸೀಸ್ ಮಾಡ್ತೀವಿ. ನಗರಸಭೆ ಆಫೀಸ್ ಮುಂದೆನೆ ಈ ತರ ಅಂಗಡಿ ಇಟ್ಕೊಂಡಿದೀರೇನ್ರಿ? ಮಾರ್ಕೆಟ್ ಏನ್ರಿ ಇದು? ಜನ ನಡೆಯೋ ರೋಡ್ ಗಾಡಿ ನಿಲ್ಸಕ್ಕೆ ಮಾಡಿರೋದ ಅಥವಾ ಗಾಡಿ ಓಡಾಡಕ್ ಮಾಡಿರೋದ? ನೀವ್ ವ್ಯಾಪಾರ ಮಾಡಕ್ ಮಾಡಿರೋದ? ಅದೇನ್ ಕಾಲ ಸಂಚಾರಿಗಳು ನಡಿಬೇಕಾ? ನಿಮ್ ಡಬ್ಬ ಅಲ್ಲಿ ಇಟ್ಟಿದ್ರೆ ಏನ್ ಮಾಡ್ಬೇಕು? ಎತ್ಬಿಡ್ತೀವಲ್ಲ, ನೀವು ತೆಗಿಬೇಕು. ನೀವು ತೆಗಿಲಿಲ್ಲ ಅಂದ್ರೆ ಯಾವ್ದೇ ಮೆಟೀರಿಯಲ್ ನಾಳೆ ನಿಮ್ಗೆ ಸಿಗಲ್ಲ. ಇವತ್ತೊಂದ್ ದಿವಸ ಟೈಮ್ ಕೊಡ್ತೀನಿ, ಪೂರ್ತಿ ಖಾಲಿ ಮಾಡಿ. ನಾಳೆ ಮೇಲೆ ಇರಬಾರ್ದು. ಎಲ್ಲ ಒಂದ್ ಲಿಮಿಟ್ ಇದೆ. ಇಷ್ಟು ಈ ತರ ಮಾಡ್ತೀರಾ? ಮಾರ್ಕೆಟ್ ತರ ಇದೆ. ಯಾಕೆ ಮಾರ್ಕೆಟ್ ಅಲ್ಲಿ ಜಾಗ ಇಲ್ವಾ ನಿಮ್ಗೆ? ಹೊರಗಡೆ ಎಷ್ಟು ಜಾಗ ಇದೆ? ಹೋಗಿ ತಗೊಳ್ಳಿ. ಆ ಗ್ರೌಂಡ್ ಅಲ್ಲಿ ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ಸೈಡ್ ಹಾಕೊಳ್ಳಿ. ಮೇನ್ ರೋಡ್ ಅಲ್ಲಿ ಯಾಕೆ ಮಾಡ್ತೀರಾ? ಹಾಕೊಳ್ಳಿ, ಸೈಡ್ ಹಾಕೊಳ್ಳಿ. ಪಬ್ಲಿಕ್ ಗೆ ತೊಂದರೆ ಉಂಟು ಮಾಡುತ್ತರ ಯಾವುದೇ ರೀತಿಯಾದ ವ್ಯಾಪಾರ ನೀವು ಮಾಡಬೇಡಿ. ಅವ್ರಿಗೆ ಹೆಲ್ಪ್ ಮಾಡುತ್ತರ ಮಾಡಿ. ಇಲ್ಲಾಂದ್ರೆ ಬಂದು ಗಾಡಿ ನಿಲ್ಸ್ತಾರೆ, ಆಕ್ಸಿಡೆಂಟ್ ಆಗತ್ತೆ. ಅಲ್ಲಿ ನೋಡ್ರಿ, ನೀವೇ ನೋಡ್ರಿ ಎಲ್ಲಿ ನಿಲ್ಸಿದ್ದಾರೆ ಗಾಡಿ ನೋಡಿ. ಆ ವೈಟ್ ಲೈನ್ ದಾಟಿ ಇದೆ ಗಾಡಿ. ಏನಾರು ಆಯ್ತಂದ್ರೆ ನೀವು ಜವಾಬ್ದಾರಿ ತಗೊಳ್ತೀರಾ? ನಿಲ್ಸಿ, ಒಂದ್ ನಿಮಿಷ ಮಾತಾಡ್ತಾ ಇದೀನಲ್ಲ ನಾನು. ನಿಲ್ಸಿ. ನೀವ್ ಇಲ್ಲಿ ವ್ಯಾಪಾರ ಮಾಡಿದ್ರೆ ಎಲ್ಲ ಹಂಗೆ ಮಾಡ್ತಾರೆ. ನಾನು ಒಂದ್ ಗಾಡಿ ನಿಲ್ಸ್ಬೇಕಾಗ್ ಬರತ್ತೆ. ನೀವೇ ಒಂದ್ ನಿಮಿಷ ಬಂದ್ ನೋಡಿ ಎಲ್ಲ ಗಾಡಿ ಎಲ್ಲಿ ನಿಲ್ಸಿದಾರೆ ನೋಡಿ. ನೀವು ತೆಗಿತೀರ ನಾನೇ ತೆಗಿಸ್ಲಾ? ತೆಗಿಬೇಕು. ನೀವು ತೆಗಿಲಿಲ್ಲ ಅಂದ್ರೆ ನಾಳೆ ಮತ್ತೆ ನೀವು ಇಲ್ಲಿ ಹಾಕಿದ್ರೆ ಯಾವ್ದೇ ಮೆಟೀರಿಯಲ್ ನಿಮ್ಗೆ ಸಿಗಲ್ಲ. ತುಂಬಾ ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀನಿ. ಬಹಳ ತೊಂದರೆ ಉಂಟಾಗ್ತಾ ಇದೆ, ಬಹಳ ಕಷ್ಟ ಆಗ್ತಾ ಇದೆ. ಪಬ್ಲಿಕ್ ಬಹಳ ಜನ ಬಂದು ಕಂಪ್ಲೇಂಟ್ ಮಾಡ್ತಾ ಇದಾರೆ. ನೀವೇನಾದ್ರು ನಾಳೆ ನಾಡ್ದು ಇಲ್ಲೇ ಇಟ್ರೆ ನಿಮ್ಗೆ ಯಾವ್ದೇ ಮೆಟೀರಿಯಲ್ ಸಿಗಲ್ಲ. 100% ಬರ್ದಿಟ್ಕೊಡಿ. ಅಂಗಡಿ ಇಡಂಗಿಲ್ಲ. ಆಫೀಸ್ ಮುಂದೆ ಅಂಗಡಿ ಇಟ್ಟು ಪೆಂಡಾಲ್ ಹಾಕೊಂಡು ಇಲ್ಲೆಲ್ಲ ಗಲೀಜ್ ಮಾಡ್ಬಿಟ್ಟು ಹೋಗ್ತಾರೆ. ನಮ್ ಕ್ಲೀನ್ ಮಾಡಕ್ ಆಗಲ್ಲ, ರೋಡ್ ಸ್ವೀಪಿಂಗ್ ಮಾಡಕ್ ಆಗಲ್ಲ. ಜನ ಯಾರಾದ್ರೂ ನಡ್ಕೊಂಡ್ ಬಂದ್ರೆ ಗಾಡಿ ನಿಲ್ಸಕ್ ಆಗಲ್ಲ. ಫುಟ್ಪಾತ್ ಮಾಡಿರೋದು ಯಾಕೆ? ನಿಮ್ ವಸ್ತು ಇಡಕ, ಜನ ನಡೀಲಿಕ್ಕ? ಪಬ್ಲಿಕ್ ಡಿಸ್ಟರ್ಬೆನ್ಸ್ ಮಾಡತ್ತಾರ ಯಾಕೆ ಮಾಡ್ತೀರಾ? ನಿಮ್ಗೆ ಅಂಗಡಿ ಬೇಕಾದ್ರೆ ಸೈಡಿಗೆ ಹಾಕೊಳ್ಳಿ. ಆ ಗ್ರೌಂಡ್ ಸೈಡಿಗೆ ಹಾಕೊಳ್ಳಿ. ಜಾಗ ಇದೆ ಅಲ್ಲಿ ಹಾಕೊಳ್ಳಿ. ಯಾರು ಬೇಡ ಅಂದ್ರು? ಇಲ್ಲಿ ಬರ್ತೀರಾ, ಇಲ್ಲಿ ಗಾಡಿ ನಿಮ್ ಪರ್ಚೇಸ್ ಮಾಡಕ್ಕೆ ಇಲ್ಲಿ ನಿಲ್ಲಿಸ್ತಾರೆ. ಮತ್ತೆ ಅದೇನಾರು ಆಯ್ತು ಅಂದ್ರೆ ನಮ್ ತಲೆ ಮೇಲೆ ಬರುತ್ತೆ. ನಾಳೆ ಒಂದ್ ದಿವಸ ಟೈಮ್ ಕೊಡ್ತೀವಿ. ಆಮೇಲೆ ನೀವು ಯಾವ್ದೇ ರೀತಿಯಾದ ವ್ಯಾಪಾರ ಇಲ್ಲಿ ಮಾಡಂಗಿಲ್ಲ. ಪ್ಲಾಸ್ಟಿಕ್ಸ್ ಎಲ್ಲ ತಗೊಳ್ರಿ. ಬಾಬು ಎಡ್ತಕೊಂಡ್ ಕವರ್ಸ್. ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದಪ್ಪ. ತೆಗಿಯಪ್ಪ ನೀನು. ಕೊಡಪ್ಪ ಕವರ್ ಎಲ್ಲ ಕೊಡು. ಕವರ್ ಕೊಡಿ. ಕವರ್ ಕೊಡಿ. ಕವರ್ ಕೊಟ್ಬಿಡಿ. ಕವರ್ ಕೊಟ್ಬಿಡಿ. ರೀತಿಯಾದ ವ್ಯಾಪಾರ ಮಾಡಂಗಿಲ್ಲ ಆಯ್ತಾ? ನೀವೆಲ್ಲ ಇಲ್ಲಿ ವ್ಯಾಪಾರ ಮಾಡ್ಬಿಟ್ಟು ನಮ್ ನಗರಸಭೆ ಸೊತ್ತೆಲ್ಲ ಹಾಳು ಮಾಡ್ತೀರಾ. ಅಲ್ಲಿ ಆ ಕಡೆ ಗಲೀಜ್ ಮಾಡಿಟ್ಟಿದ್ದೀರಾ. ನಾವು ಕ್ಲೀನ್ ಮಾಡಕ್ ಆಗಲ್ಲ, ಗುಡ್ಸಕ್ ಆಗಲ್ಲ. ಏನ್ ಮಾಡ್ಬೇಕು? ಮೇನ್ ರೋಡ್ ಇದೆ. ಚೆನ್ನಾಗಿ ಹೊಸ ರೋಡ್ ಮಾಡಿಟ್ರೆ ನೀವು ವ್ಯಾಪಾರ ಮಾಡಿ ಎಲ್ಲದನ್ನು ಹಾಳು ಮಾಡ್ತಾ ಇದ್ದೀರಾ. ಪಬ್ಲಿಕ್ ಗೆ ತೊಂದರೆ, ಪಬ್ಲಿಕ್ ಗೆ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇಲ್ಲಿ ಬಂದು ನಿಲ್ಸಿ, ಆಟೋ ನಿಲ್ಸಿ. ಯಾರು ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಆಗ್ತೀರಾ? ಇನ್ ಮುಂದೆ ಇಲ್ಲಿ ಅಂಗಡಿ ಇಡಂಗಿಲ್ಲ. ಅಂಗಡಿ ಇಡೋದ್ರೆ ಸೈಡ್ಗೆ ಹಾಕೊಳ್ಳಿ. ಮೆಟ್ರಿಯಲ್ಸ್ ಎತ್ತಾಕೊಡ್ರಿ. ಹೇಳಿ ಒಂದೆರಡು ಹೇಳಿ. ये सभी हम सीज कर रही है। ये गवर्नमेंट का है। आप ये सभी डालकर ये डैमेज करती है आप। मैडम हम लोग तो देते पैसा, वो किसको देती है? ये डैमेज करने के लिए देती है क्या? म्युनिसिपैलिटी। इसमें डालने की कोई परमिशन नहीं लिया आपने? कौन दिया था आपको? सभी उठा लो। आप कल से यहाँ ऐसे डालती है तो हम फाइन डालेंगे। सभी मटेरियल सीज करेगा।
पूरा निकला बा ತೆಗಿರಿ, ಎಲ್ಲ ತೆಗಿರಿ. निकलो ये पकड़े हटा ಏನೊಂದ್ ಮಿತಿ ಇಲ್ವಾ? ಹಾ, ನಿಮ್ ಇಷ್ಟಕ್ಕೆ ನೀವ್ ವ್ಯಾಪಾರ ಮಾಡ್ಕೊಂಡು ಹೋಗ್ತೀರಾ? ಎಲ್ಲ ಡ್ಯಾಮೇಜ್ ಮಾಡ್ತೀರಲ್ರಿ, ಯಾಕ್ರಿ? ಯಾರಿಗೂ ತೊಂದರೆ ಮಾಡ್ದಿರೋ ತರ ಮಾಡ್ರಿ. ಯಾರು ಬೇಡ ಅಂದ್ರು? ए इसे रखा यार ये पकड़ा ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಫುಟ್ಪಾತ್ ಮೇಲೆ ಇಟ್ಟು ಯಾವ್ದೇ ವ್ಯಾಪಾರ ಮಾಡಂಗಿಲ್ಲ. ಹಾಗೇನಾದ್ರೆ ಮಾಡಿದಲ್ಲಿ ನಿಮ್ ಮೆಟೀರಿಯಲ್ ಸೀಸ್ ಮಾಡ್ತೀವಿ. ಇವತ್ತು ಒಂದ್ ದಿವಸ ಟೈಮ್ ಕೊಡ್ತೀವಿ, ನಾಳೆಯಿಂದ ಯಾವ್ದೇ ವ್ಯಾಪಾರ ಮಾಡಂಗಿಲ್ಲ. ಪಾದ ಸಂಚಾರಿಗಳಿಗೆ ತೊಂದರೆ ಉಂಟು ಮಾಡೋ ತರ ಯಾವ್ದೇ ವ್ಯಾಪಾರ ಮಾಡಂಗಿಲ್ಲ. ವ್ಯಾಪಾರಸ್ಥರು ನಿಮ್ ವ್ಯಾಪಾರನ ಬೇರೆ ಕಡೆ ಮಾಡ್ಕೊಳ್ಳಿ. ಇಲ್ದಿದ್ರೆ ನಾವು ಫೈನ್ ಹಾಕ್ತಿವಿ, ನಿಮ್ ಮೆಟೀರಿಯಲ್ ಸೀಸ್ ಮಾಡ್ತೀವಿ. ನಗರಸಭೆ ವತಿಯಿಂದ ಹೇಳ್ತಾ ಇದೀವಿ, ದಯವಿಟ್ಟು ಮನವಿ ಇದು. ಹೇಳಿ ಮೇಡಮ್, ಇವತ್ತು ಫುಟ್ಪಾತ್ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ? ನಮ್ಮ ಪೌರಾಯುಕ್ತರ ಆದೇಶದ ಮೇರೆಗೆ ಇವತ್ತು ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಮಂಗಳಗೌರಿ ಮತ್ತೆ ಅಶ್ವಿನಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಸಿಬ್ಬಂದಿಯವರು ಸೇರಿ ಇವತ್ತು ಪಾದ ಸಂಚಾರಿಗಳಿಗೆ ಪಾದ ಸಂಚಾರ ಮಾಡಿದೀವಿ, ಫುಟ್ಪಾತ್ ಮಾಡಿದೀವಿ. ಬಟ್ ಆದ್ರೆ ಅದ್ರ ಮೇಲೆ ಬಹಳ ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂದ್ರೆ, ವ್ಯಾಪಾರ ಮಾಡ್ಕೊಂಡು ಪಾದ ಸಂಚಾರಿಗಳಿಗೆ ನಡೆಯಕ್ಕೇನೆ ದಾರಿ ಇಲ್ಲದೆ ತರ ಬಹಳ ಅಡಚಣೆ ಮಾಡ್ತಾ ಇರೋದು ಕಂಪ್ಲೇಂಟ್ ನಮ್ಗೆ ಗಮನಕ್ಕೆ ಬಂದಿತ್ತು. ಬಹಳ ಸಹ ನಾವು ವಾರ್ನ್ ಮಾಡಿದೀವಿ, ಆದ್ರೂ ಸಹ ಅವರು ಯಾವ್ದೇ ಲೆಕ್ಕಿಸದೆ ಮತ್ತೆ ಅದೇ ತರ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಕಠಿಣ ಕ್ರಮ ಕೈಗೊಳ್ಳೋಣ ಅಂತ ಹೇಳಿ ಒಂದು ಅವೇರ್ನೆಸ್ ಮಾಡ್ತಾ ಇದೀವಿ. ಇವತ್ತು ಫಸ್ಟ್ ಡೇ ಇದೇ ರೀತಿ ಮತ್ತೆ ಅವ್ರು 2 ದಿವಸ ಟೈಮ್ ಕೊಡ್ತೀವಿ. 3ನೇ ತಾರೀಕು ಮತ್ತೆ ಇದೇ ತರ ಒಂದು ರೈಡ್ ನಡೆಯುತ್ತೆ. ಎಲ್ಲ ಅಂಗಡಿನೂ ಸೀಸ್ ಮಾಡ್ತೀವಿ. ಫುಟ್ಪಾತ್ ಮೇಲೆ ಆಕ್ಯುಪೈ ಮಾಡ್ಕೊಂಡು ಈ ಕಂಬಿ ಎಲ್ಲ ಡ್ಯಾಮೇಜ್ ಮಾಡ್ತಾರೆ. ಇದ್ರ ಮೇಲೆ ಬಟ್ಟೆಗಳು ಹಾಕೊಂಡು ಆ ರಗ್ಗೆಲ್ಲ ಹಾಕಿ ಮತ್ತೆ ಅಂಗಡಿಗಳನ್ನ ಇದ್ರ ಮೇಲೆ ಕಟ್ತಾರೆ. ಇದು ಜಸ್ಟ್ ನಡಿಲಿಕ್ಕೆ ಇಟ್ಟಿರೋ ಒಂದು ಪಾದ ಸಂಚಾರಿ ಅಷ್ಟೇ ಹೊರತು ಯಾವ್ದು ವ್ಯಾಪಾರ ಮಾಡಕ್ಕಲ್ಲ. ಹಂಗಾಗಿ ಇದೇ ರೀತಿ ಮಾಡಿದ್ರೆ ಇನ್ನು 2 ದಿವಸ ಟೈಮ್ ಕೊಡ್ತೀವಿ ಅವರಿಗೆ. ಮತ್ತೆ ನೆಕ್ಸ್ಟ್ ಏನಿದೆ ಮೆಟೀರಿಯಲ್ ಸೀಸ್ ಮಾಡ್ತೀವಿ. ಅಂಗಡಿ ಇದ್ರೆ ವಾಹನ ಸೀಸ್ ಮಾಡ್ತೀವಿ. ಬದಿಯಲ್ಲಿ ಇಟ್ಕೊಳ್ಳಿ ಸರ್, ಖಾಲಿ ಗ್ರೌಂಡ್ ಇದೆ ಆ ಕಡೆ, ನಮ್ಗೆ ಮುನ್ಸಿಪಲ್ ಗ್ರೌಂಡ್ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿ ವ್ಯಾಪಾರ ಮಾಡ್ಕೊಂಡು. ಮೇನ್ ರೋಡ್ ಅಲ್ಲಿ ಇರಬಾರ್ದು. ಮತ್ತೆ ಪಾದ ಸಂಚಾರಿಗಳಿಗೆ ತೊಂದರೆ ಆಗೋ ತರ ಯಾವ್ದೇ ರೀತಿಯ ವ್ಯಾಪಾರ ನಾವು ಅಲೋ ಮಾಡಲ್ಲ.